ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದ ದುರಂತಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಹೈಕೋರ್ಟ್ನ ಸರದಿ. ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ ಹೈಕೋರ್ಟ್. 5 ದಿನಗಳ ಒಳಗಾಗಿ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ಹೊರಡಿಸಿದೆ. ಉತ್ತರ ಕೊಡಲಿಕ್ಕೆ 5 ದಿನಗಳ ಅವಕಾಶವನ್ನು ಕೂಡ ನೀಡಿದೆ. ಅದರಲ್ಲಿ ಇಂತಹ ಅವಘಡ ಆಗಿದೆಯಲ್ಲ, ಅದಕ್ಕೆ ಕಾರಣ ಏನು, ಮುಂದೆ ಇಂತಹ ಘಟನೆಗಳನ್ನು ತಪ್ಪಿಸಲಿಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ತೀರಿ, ಇದೆಲ್ಲದರ ಘಟನೆಯ ಕುರಿತಂತೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಇಡೀ ಕಾರ್ಯಕ್ರಮ ನೋಡಿ, ಎಲ್ಲೆಲ್ಲಿ ಯಾರ ತಪ್ಪಾಗಿದೆ ಅನ್ನೋದಿದೆಯಲ್ಲ, ಅದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ರಾತ್ರಿ ಇಡೀ ಸಂಭ್ರಮಾಚರಣೆಯಲ್ಲಿ ತೊಡಗಿದಂಥ ಅಭಿಮಾನಿಗಳು ಒಂದು ಕಡೆ, ಅಭಿಮಾನಿಗಳ ಸಂಭ್ರಮಾಚರಣೆಯನ್ನು ಕಾಯುವ ಕಾರಣಕ್ಕಾಗಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದು ಇನ್ನೊಂದು ಕಡೆ, ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಕೂಡ ಪೊಲೀಸರು ಕರ್ತವ್ಯದಲ್ಲಿದ್ದರು. ಬೆಂಗಳೂರಿನ ಅನೇಕ ರಸ್ತೆಗಳು ಸಂಭ್ರಮದ ಕಾರಣಕ್ಕಾಗಿ, ಸಂಭ್ರಮಾಚರಣೆಯ ಕಾರಣಕ್ಕಾಗಿ ಮಧ್ಯರಾತ್ರಿ ಪೊಲೀಸರನ್ನು ನಿಯೋಜನೆ ಮಾಡಿದ್ರು. ಎಡೆಬಿಡದ ಕರ್ತವ್ಯ ನಿರ್ವಹಿಸಿ ಅಗೇನ್ ಮತ್ತೆ ನೆಕ್ಸ್ಟ್ ಡೇ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಹೈ ಅಲರ್ಟ್ ಆಗಿರಬೇಕಾಗುತ್ತೆ. HL ಏರ್ಪೋರ್ಟ್ನಿಂದ ಓಲ್ಡ್ ಮಡ್ರಾಸ್ ರೋಡ್, ಟ್ರಿನಿಟಿ ಸರ್ಕಲ್, MG ರೋಡ್, ವಿಧಾನಸೌಧ, ತಾಜ್ ವೆಸ್ಟರ್ನ್ ಹೋಟೆಲ್, ಆನಂತರ ಮತ್ತೆ ವಿಧಾನಸೌಧ, ಆನಂತರ ಚಿನ್ನಸ್ವಾಮಿ ಸ್ಟೇಡಿಯಂ. ಇರೋಬರೋ ಪೊಲೀಸರು ರಾತ್ರಿ ಎಲ್ಲ ಸುಸ್ತಾಗಿದ್ರು. ಅಂಥ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಯಿತು ಅಂತ ಹೇಳಿ ಒಂದು ಕಡೆ ವಾದ ಇದೆ. ಹೀಗಿರುವಾಗ ಸಂಭ್ರಮಾಚರಣೆ ಒಪ್ಕೊಳ್ಬೇಕು ಯಾಕೆ? ರಾಜ್ಯ ಸರ್ಕಾರ ಮನಸ್ಸಿಲ್ಲದೆ ಅಥವಾ ಸಾಮರ್ಥ್ಯವಿಲ್ಲದೆ ಒಪ್ಕೊಳ್ತಾ? ಇದೆಲ್ಲವೂ ಕೂಡ ಒಂದು ಸ್ಪಷ್ಟ ವರದಿ ನೀಡಬೇಕಾಗಿದೆ. ಮತ್ತೊಂದು ಕಡೆ RCB ನಿರ್ಧಾರ, BCCI ನಿರ್ಧಾರ ಏನಾಗಿತ್ತು, ಯಾಕೆ ಅವಸರ ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಹೀಗಾಗಿ ಸರ್ಕಾರ ಉತ್ತರಿಸಬೇಕಾಗತ್ತೆ. ಹೈಕೋರ್ಟ್ಗೆ ಕೆಲವಷ್ಟು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಹೈಕೋರ್ಟ್ ಮುಂದಿಟ್ಟಿದೆ. ಏನು ಪ್ರಶ್ನೆಗಳನ್ನು ಮುಂದಿಟ್ಟಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀವಿ. ಸರ್ಕಾರಕ್ಕೆ ಇಟ್ಟಿರುವ ಪ್ರಶ್ನೆಗಳ ಲಿಸ್ಟನ್ನು. ಕಾರ್ಯಕ್ರಮ ಮಾಡಿದ್ಯಾರು? ಮೊದಲ ಪ್ರಶ್ನೆ ಇದು. ಕಾರ್ಯಕ್ರಮ ಮಾಡಿದ್ಯಾರು? ಆಟಗಾರರು ಯಾವ ದೇಶಕ್ಕೆ ಆಡಿದ್ರು? 2 ಕಡೆ ಕಾರ್ಯಕ್ರಮಕ್ಕೆ ಸೂಚಿಸಿದ್ದು ಯಾರು? ಅಂದರೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. 2 ಕಡೆ ಕಾರ್ಯಕ್ರಮದ ಅಗತ್ಯವಿತ್ತ? ಆಂಬ್ಯುಲೆನ್ಸ್ ಇತ್ತು ಅಂತೀರಿ, ಹಾಗಾದರೆ ಎಲ್ಲಿತ್ತು? ದುರ್ಘಟನೆಗೆ ನಿಜವಾದ ಕಾರಣ ಏನು? ಸ್ಟೇಡಿಯಂ ಬಳಿ ಕಾಲ್ತುಳಿತ ನಡೀತಾ? ಅದಕ್ಕೆ ವೈಫಲ್ಯ ಯಾರು ಹಣೆ ಕಟ್ಟೋದು? ಹೀಗೆ ಕೆಲವಷ್ಟು ಪ್ರಶ್ನಾವಳಿಗಳನ್ನು ಸರ್ಕಾರದ ಮುಂದಿಟ್ಟಿದೆ. ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಸರ್ಕಾರ ನೀಡಿರುವಂಥ ಈ ಪ್ರಶ್ನೆಗಳೇನಿದ್ದಾವೆ, ಸರ್ಕಾರದ ಮುಂದಿರುವಂಥ ಈ ಪ್ರಶ್ನೆಗಳೇನಿದ್ದಾವೆ, ಸಾಮಾನ್ಯ ಜನರು ಕೂಡ ಇದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೇಗೆ ನಡೀತಿದ್ದು, ಯಾಕೆ ನಡೀತಿದ್ದು ಅಂತ ಹೇಳಿ ಇಲ್ಲಿವರೆಗೂ ಕ್ಲಾರಿಟಿ ಇಲ್ಲ. ಕೋರ್ಟಿಗೆ ಉತ್ತರ ಕೊಟ್ಟರೆ ಅದು ಜನಕ್ಕೂ ಉತ್ತರ ಕೊಟ್ಟಂಗೆ ಆಗುತ್ತೆ. ಅಲ್ಲಾದರೂ ಜನಗಳಿಗೂ ಒಂದು ಕ್ಲಾರಿಟಿ ಸಿಗ್ಬಹುದಾ ಅಂತ ಹೇಳಿ. ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ ಇಡೀ ಇನ್ಸಿಡೆಂಟ್ ಏನಾಯಿತು, ಇನ್ಸಿಡೆಂಟ್ಗೆ ಹೊಣೆ ಯಾರು ಅನ್ನೋದು ಈಗ ಪ್ರಮುಖವಾಗಿ ಎದ್ದಿರುವಂಥ ಪ್ರಶ್ನೆ. ಜನರಲ್ ಆಗಿರ್ಬೋದು, ಇಲ್ಲ ಅಧಿಕಾರಿಗಳಲ್ಲಾಗಿರ್ಬೋದು, ಯಾರ ಬಗ್ಗೆಗೂ ಕೂಡ ಆದ್ರೂ ಇದಕ್ಕೆ ಘಟನೆಗೆ ಕಾರಣ ಯಾರು, ನೇರ ಹೊಣೆ ಯಾರು, ಇದರ ಹೊಣೆಯನ್ನು ಯಾರು ಹೊತ್ಕೊಳ್ತಾರೆ ಅಂತ. ಆದರೆ ಇದರ ಹೊಣೆಯನ್ನು ನಿಜಕ್ಕೂ ಕೂಡ ಯಾರು ಹೊತ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆದರೆ ಸರ್ಕಾರ ಈಗಾಗಲೇ ಏನು ನಿನ್ನೆ ಇಡೀ ಕಾರ್ಯಕ್ರಮ ಆಗುವ ಮೊದಲು ಬೆಳಗ್ಗೆಯಿಂದನೂ ಕೂಡ ನಾವೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ವಿಧಾನಸೌಧದ ಮೆಟ್ಟಿಲಲ್ಲೇ ಮಾಡ್ತೀವಿ ಬನ್ನಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತು. CM ಅವರೇ ಪ್ರೆಸ್ ಮೀಟನ್ನು ಮಾಡಿ ಈ ಬಗ್ಗೆ ಹೇಳಿಕೆಗಳನ್ನೆಲ್ಲ ವಿಧಾನಸೌಧದ ಬಗ್ಗೆ ಮುಂದೆ ಹೇಳಿಕೆಗಳನ್ನು ಕೊಟ್ಟರು. ಇವೆಲ್ಲವೂ ಆಯಿತು.
ಆಯಿತು. ಆದರೆ ಇದೀಗ KS ಅವ್ರು ನಮ್ಮನ್ನು ಕೇಳ್ಕೊಂಡ್ರು, ನಾವು ಓಕೆ ಅಂತ ಹೇಳ್ಬಿಟ್ವಿ. ಅಂದರೆ ಜಾರಿಕೊಳ್ಳುವಂಥ ಪ್ರಯತ್ನವನ್ನು ಸ್ವತಃ CM DCM ಸರ್ಕಾರ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಇದು ದುರಂತ ಅಂತ ಹೇಳಬೇಕಾಗತ್ತೆ. ಇನ್ನು ಹೊಣೆಗೇಡಿಗಳಾಗಿರುವಂಥ KSE ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ನಿನ್ನೆ KSE ಅಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿಯಾಗಿ ಕರಿತೀರಾ, ಪಾಸ್ಗಳು ಕೊಡ್ತೀರಾ, ಟಿಕೆಟ್ಗಳನ್ನ ಕೊಡ್ತೀರಾ ಅಂತ ಕೇಳಲಿಕ್ಕೆ ಹೋದರೆ ಅವರು ಎಷ್ಟು ದುರಂಕಾರದ ಬೇಜವಾಬ್ದಾರಿತನ ಉತ್ತರ, ಈಗೇನ್ರಿ ಡಿಜಿಟಲ್ ಇದೆ, ಯಾವಾಗ ಬೇಕಾದ್ರೂ 1 ಗಂಟೆಗೆ ಜನ ಸೇರ್ಕೊಳ್ತಾರೆ, ಒಂದು QR ಕೋಡ್ ಕೊಟ್ಟರೆ ಸಾಕು, ನಾವು ಒಳಗಡೆ ಬಿಡ್ತೀವಿ. ಅಂದರೆ ಇನ್ನೂ ಅವ್ರಿಗೆ ಯಾವುದೇ ರೀತಿಯ ಗೊಂದಲಗಳಿದ್ರೂ ಅಲ್ಲಿ ನಿರ್ಧಾರಗಳು ಅಂತಿಮವಾಗಿರಲಿಲ್ಲ. ಈ ಮಧ್ಯೆ ಕಮಿಷನರ್ ಕಚೇರಿ ಕೂಡ ಬರ್ತಾರೆ, ಸೆಕ್ರೆಟರಿ ಶಂಕರ್ ಅಂಡ್ ಟೀಮ್ ಅವರು ಬಂದು ಕೂಡ ಪೊಲೀಸರ ಜೊತೆ ಸಭೆಯನ್ನು ನಡೆಸ್ತಾರೆ. ಇಲ್ಲ ಆಗಲೇಬೇಕು, ಮೆರವಣಿಗೆಗೆ ಅವಕಾಶವನ್ನು ಕೊಡಲೇಬೇಕು ಅಂತೇಳಿ ಸರ್ಕಾರದ ಮುಖಾಂತರ ಒತ್ತಡವನ್ನು ಹಾಕ್ಸಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಇದನ್ನೆಲ್ಲೂ ಕೂಡ ಅಧಿಕೃತವಾಗಿ ಯಾರು ಹೊರಗೆ ಬಿಟ್ಕೊಡ್ತಾ ಇಲ್ಲ. ಆದರೆ ಪೊಲೀಸರ ಏನು ಮೂಲಗಳ ಪ್ರಕಾರ ಪೊಲೀಸರಿಗೆ ಬಲವಂತ ಮಾಡಿ ಒತ್ತಡಗಳನ್ನು ಹಾಕಿ ಈ ಕಾರ್ಯಕ್ರಮ ಮಾಡೋದು ಬೇಡ, 1-2 ದಿನಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳಿ, ಟೈಮ್ ತೆಗೆದುಕೊಂಡು ಬಂದೋಬಸ್ತನ್ನು ಮಾಡ್ಕೊಳ್ಳೋಣ, RCB ಫ್ಯಾನ್ಗೆ ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಸೊ ಏಕಾಏಕಿಯಾಗಿ ಮಾಡಿದರೆ ಆಗೋದಿಲ್ಲ, ಮತ್ತು ಪೊಲೀಸ್ ಸ್ಟಾಫ್ ಕೂಡ ಕಡಿಮೆ ಇದೆ, ಯಾಕೆಂದರೆ ರಾತ್ರಿ ಪೂರ್ತಿ ಇವರೆಲ್ಲರೂ ಏನು ಬಂದೋಬಸ್ತನ್ನು ಮಾಡಿದ್ರು, ಸೆಲೆಬ್ರೇಷನಲ್ಲಿ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಆದರೆ ಇದು ಯಾವುದಕ್ಕೂ ಕೂಡ ಈಗ ಸರ್ಕಾರ ಆಗಲಿ, KSE ಆಗಲಿ, RCB ಅವರಿಗೆ ಯಾರು ಇದರ ಹೊಣೆಯನ್ನು ಹೊತ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇಲ್ಲ. ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿಯ ತಲೆದಂಡವನ್ನು ಮಾಡುವಂಥ ಸಾಧ್ಯತೆಗಳು ಎದ್ದು ಕಾಣ್ತಾ ಇರುವಂಥದ್ದು. ಪೊಲೀಸರ ಹೆಗಲ ಮೇಲೆ ಗುಂಡನ್ನು ಹೊಡೆಯುವ ಕೆಲಸವನ್ನು, ಇವರು ಬಂದೂಕನ್ನು ಇಟ್ಟು ಗುಂಡನ್ನು ಆರಿಸುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ನ್ಯಾಯಾಲಯ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದ್ರ ಬಗ್ಗೆ ವರದಿಯನ್ನು ಕೊಡಬೇಕು ನ್ಯಾಯಾಲಯಕ್ಕೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅರ್ಜಿಯ ವಿಚಾರಣೆ ಕೂಡ ನಡೀತು. AG ಶಶಿಕಿರಣ್ ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಅವರಿಗಾಗಲೇ ಏನು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ DC ಅವ್ರನ್ನ ಏನು ನೇಮಕವನ್ನು ಮಾಡಿದೆ, ಅವರ ನೇತೃತ್ವದಲ್ಲಿ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಅವ್ರನ್ನ ನೇಮಕವನ್ನು ಮಾಡಿದೆ. ಈಗಾಗಲೇ ಜಗದೀಶ್ ಅವರು ಮಾಡ್ತಾ ಇರುವಂತಹ ವರದಿ ಇಲ್ಲ ಮಾಹಿತಿಯನ್ನು ಕಲೆ ಹಾಕಿರ್ಬೋದು, ಘಟನೆ ಆಗಿರುವಂಥದ್ದು ಯಾವ ರೀತಿಯಾಗಿ ವರದಿಯನ್ನು ಮಾಡ್ತಾ ಇದ್ದಾರೆ, ಸಿದ್ಧಪಡಿಸ್ತಾ ಇದ್ದಾರೆ, ಎಲ್ಲ ಬಗ್ಗೆ ಮಾಹಿತಿಗಳನ್ನು ಕೂಡ ಸರ್ಕಾರಕ್ಕೆ ಕೊಡುತ್ತೆ. ಇದುವರೆಗೆ ಆಗಿರುವಂಥ ತನಿಖಾ ವರದಿಯ ಮಾಹಿತಿಯನ್ನು ನ್ಯಾಯಾಲಯಕ್ಕೂ ಕೂಡ ಈಗ AG ಅವರು ಕೊಟ್ಟು ಇದರ ಸಂಪೂರ್ಣ ವರದಿಯನ್ನು, ಇಡೀ ಘಟನೆಗೆ ಕಾರಣಕರ್ತರು ಯಾರು, ಇದಕ್ಕೆ ಹೊಣೆ ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರು, ಎಷ್ಟು ಜನ ಕೆಪಾಸಿಟಿ ಇತ್ತು, ಯಾವ ರೀತಿಯಾಗಿ ನೀವು ಕಾರ್ಯಕ್ರಮಕ್ಕೆ ಬಂದೋಬಸ್ತನ್ನು ಮಾಡ್ಕೊಂಡಿದ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸೌಧದಲ್ಲಿ 2 ಕಡೆ ಕಾರ್ಯಕ್ರಮಗಳ ಆಯೋಜನೆ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು, ಯಾಕೆ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಲಾಯಿತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ 21 ಗೇಟ್ಗಳಿದೆ, ಆದರೆ ಎಷ್ಟು ಗೇಟ್ಗಳನ್ನು ಅಲ್ಲಿ ಓಪನ್ ಮಾಡಲಾಯಿತು, 21 ಗೇಟ್ಗಳನ್ನು ಓಪನ್ ಮಾಡಿದ್ರು ಕೂಡ ಒಂದೊಂದು ಗೇಟಲ್ಲಿ 10,000 ಜನ ಎಂಟ್ರಿ ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ಇದ್ರು, ಯಾವುದೇ ನುಗ್ಗುನುಗ್ಲು ಆಗ್ತಿರ್ಲಿಲ್ವೇನೋ. ಸೊ ಅಂದರೆ ಹೀಗೆ ಹಲವು ಆಯಾಮಗಳಲ್ಲಿ ನ್ಯಾಯಾಲಯಕ್ಕೂ ಕೂಡ ಇದ್ರ ಬಗ್ಗೆ ಅನುಮಾನಗಳಿರುವಂಥದ್ದು. ಈ ಕಾರಣಕ್ಕಾಗಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿದೆ. ಅರ್ಜಿಯನ್ನು ವಿಚಾರಣೆ ಮಾಡಿ ತನಿಖಾ ಪ್ರಗತಿ ವರದಿನ ಮುಂದಿನ ಮಂಗಳವಾರದ ಒಳಗಡೆ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ತನಿಖಾ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಾಗೆ ಸರ್ಕಾರ ಕೊಟ್ಟಿರುವಂಥ ತನಿಖಾ ವರದಿ ಸ್ಯಾಟಿಸ್ಫೈಡ್ ಆದರೆ ಪ್ರಕರಣವನ್ನು ಕ್ಲೋಸ್ ಮಾಡ್ಬೋದು. ಒಂದು ವೇಳೆ ಏನಾದರೂ ಅದಕ್ಕೆ ಇವು ಸರಿಯಾದ ಸೂಕ್ತವಾದ ಕಾರಣಗಳ ಸಾಕ್ಷಿಗಳ ಸಮೇತ ಕೊಡದೆ ಹೋದರೆ ಅದರಲ್ಲಿ ಇದನ್ನು ಪುನಃ ತನಿಖೆಯನ್ನು ಮಾಡಲಿಕ್ಕೆ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಇವರು ಸೂಚನೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಜನ PILಗಳನ್ನು ಈಗಾಗಲೇ ಹಾಕ್ಕೊಂಡಿರುವಂಥದ್ದು ಸರ್ಕಾರದ ನಿರ್ಲಕ್ಷ್ಯ, KSIನ ನಿರ್ಲಕ್ಷ್ಯ. ಸೊ ಈಗಾಗಲೇ ಏನು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ ಅಂತ ಹೇಳ್ತಿರೋ ಪೊಲೀಸರು ಎಲ್ಲೂ ಕೂಡ FIR ಅನ್ನು ಬಿಡ್ತಾ ಇಲ್ಲ. FIR ಯಾವಾಗಲೂ ಪಬ್ಲಿಕ್ ಡೊಮೈನ್ನಲ್ಲಿ ಇರಬೇಕು ಅಂತ ಈಗಾಗಲೇ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಹೇಳಿರುವ FIR ಕಾಪಿಯನ್ನೇ ಕೊಡಲಿಕ್ಕೆ ಪೊಲೀಸರು ಸಿದ್ಧರಿಲ್ಲ. ಸೊ ಹೀಗಾಗಿ ಆ FIR ನಲ್ಲಿ ಏನು ಕಂಟೆಂಟ್ ಇದೆ, ಯಾರನ್ನ ಪಾರ್ಟಿಯನ್ನು ಮಾಡಿದ್ದಾರೆ, ಆರ್ಗನೈಸರ್ ಮಾಡಿದಂಥ RCB ಅವ್ರನ್ನ ಇಲ್ಲ KSI ಅವರನ್ನ ಪಾರ್ಟಿಯನ್ನು ಮಾಡಿದಾರ, ಇಲ್ಲೇ ಬರೀ ಪ್ರಕರಣವನ್ನು ಅಸಹಜ ಪ್ರಕರಣ ಅಂತೇಳಿ ಮಾಡ್ಕೊಂಡಿದ್ದಾರಾ, ಇದೆಲ್ಲ ಅನುಮಾನಗಳು ಸಾಕಷ್ಟು ಕಾಣ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆ ಯಾಕೆ ಸರ್ಕಾರದ ಯಾರದೋ ಒಬ್ಬರನ್ನ ಸೇವ್ ಮಾಡಲಿಕ್ಕೆ, ಸರ್ಕಾರಕ್ಕೆ ಫೇವರ್ ಆಗಿ ನಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ? ಅಡ್ಮಿನಿಸ್ಟ್ರೇಟಿವ್ ಆಗಿ ಪೊಲೀಸ್ ಇಲಾಖೆ ಮಾಡಬೇಕಾಗಿರೋ ಕೆಲಸವನ್ನು ಮಾಡಬೇಕು, ಇಲ್ಲ ಸರ್ಕಾರದ ಪ್ರಭಾವಕ್ಕೆ ಪೊಲೀಸ್ ಇಲಾಖೆ ಒಳಗಾಗ್ತಾ ಇದೆಯಾ ಅಂತ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಇದೆಲ್ಲದೂ ಕೂಡ ಮುಂದಿನ ಮಂಗಳವಾರ ಒಂದು ಉತ್ತರ ಸಿಗುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್.